ನೋಡಿ ತುಮಕೂರಲ್ಲಿ ಇಂಥ ಘಟನೆಗಳು ಜಾಸ್ತಿ ನಡೀತಾ ಇರುತ್ತೆ. ಅದರಲ್ಲೂ ಕೂಡ ತುಮಕೂರು ಭಾಗದಲ್ಲಿ ಅದರಲ್ಲೂ ಕೂಡ ಗೃಹ ಸಚಿವರ ತವರಿದು ತಮ್ಮ ಕ್ಷೇತ್ರ. ಇಲ್ಲಿ ಮೂಢನಂಬಿಕೆಗಳು ಅಥವಾ ಜಾತಿ ಭೇದ, ಅದರಲ್ಲೂ ಕೂಡ ದಲಿತರು ಅಂತ ಹೇಳಿ ಅವರಿಗೆ ದೇವಸ್ಥಾನಕ್ಕೆ ಸೇರಿಸೋದಿಲ್ಲ, ದೇವಸ್ಥಾನಕ್ಕೆ ಬಂದ್ಬಿಟ್ರೆ ಅವರಿಗೆ ಹೊರಗೆ ತಳ್ಳೋದು, ಇಂಥ ಘಟನೆಗಳು ಅತಿ ಹೆಚ್ಚಾಗಿ ನಡುತ್ತೆ. ಅದರಲ್ಲೂ ಕೂಡ ಅವರೇನೋ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಅಪವಿತ್ರ ಆಗೋಗುತ್ತೆ. ಇಂಥ ಒಂದು ನಂಬಿಕೆಗಳು ಅಥವಾ ಇಂಥ ಒಂದು ಘಟನೆಗಳು ಅತಿ ಹೆಚ್ಚಾಗಿ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಬಹಿಷ್ಕಾರ ಪದ್ಧತಿ ಕೂಡ ಈಗಲೂ ಜಾರಿಯಲ್ಲಿದೆ ಅಂತಂದ್ರೆ ಅದು ತುಮಕೂರಲ್ಲಿರುವಂಥದ್ದು. ಈಗ ಮತ್ತೊಮ್ಮೆ ಗೃಹ ಸಚಿವ ಪರಮೇಶ್ವರ್ ಕ್ಷೇತ್ರದಲ್ಲಿ ಮೂಢನಂಬಿಕೆ ಈಗಲೂ ಕೂಡ ಜೀವಂತವಾಗಿದೆ. ಮೌಢ್ಯದ ಸುಳಿಕಿಗೆ ಸಿಲುಕಿರುವಂತಹ ತುಮಕೂರಿನ ಸರ್ಕಾರಿ ಹಾಸ್ಟೆಲ್ ಇದು. ಗ್ರಾಮ ದೇವತೆಗೆ ಅಂಟು ಮುಂಟು ತಟ್ಟುತ್ತೆ ಅನ್ನೋ ಭೀತಿ ಇಲ್ಲಿ ಶುರುವಾಗಿದೆಯಂತೆ ಇಲ್ಲಿನ ಜನರಲ್ಲಿ. ಒಂದು ಕಡೆ ಬಹಿಷ್ಕಾರದ ಒಂದು ಪದ್ಧತಿ ಇದೆ ಅಂತ ಈಗಾಗಲೇ ಹೇಳ್ತಾ ಇದೆ. ಮೌಢ್ಯದ ಸರ್ಕಾರಿ ಹಾಸ್ಟೆಲ್ ತೊರೆದಿರುವಂತಹ ಬಾಲಕಿಯರು, ಪಾಳು ಬಿದ್ದಿರುವಂತಹ ಅಕ್ಕಿರಾಂಪುರ ಸರ್ಕಾರಿ ಬಾಲಕಿಯರ ವಸತಿ ನಿಲಯ ಇದು. ಮೌಢ್ಯಕ್ಕೆ ಹೆದರಿ ಹಾಸ್ಟೆಲ್ಗೆ ಬರಲು ವಿದ್ಯಾರ್ಥಿನಿಯರು ಹೆದರಿಕೊಂಡು ಬರ್ತಾ ಇಲ್ಲ. ಕಳೆದ 8 ವರ್ಷದಿಂದ ಪಾಳು ಬಿದ್ದಿರುವಂತಹ ಹಾಸ್ಟೆಲ್ ಇದು. ಸರ್ಕಾರಿ ಹಾಸ್ಟೆಲ್ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಬಾಲಕಿಯ ವಸತಿ ಶಾಲೆ ಇದು. 8 ವರ್ಷದ ಹಿಂದೆ ನಿರ್ಮಾಣ ಆಗಿರುವಂತಹ ವಸತಿ ಶಾಲೆ. ಇಲ್ಲೇನೋ ಸಮಸ್ಯೆ ಆಗುತ್ತೆ ಅಥವಾ ಅಂಟು ಮುಂಟಾಗುತ್ತೆ ಅಂತ ಹೇಳಿ ಆ ಒಂದು ಬೇಜಾರಾಗಿ ಮನನೊಂದು ಇಲ್ಲಿ ಬಾಲಕಿಯರು ವಿದ್ಯಾರ್ಥಿನಿಯರು ಬರ್ತಾ ಇಲ್ಲ, ತೊರೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.